ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಸಿಎಂ, ಡಿಸಿಎಂ ಕುರ್ಚಿ ಕಿತ್ತಾಟದಲ್ಲಿ ಸಮಯ ಕಳೆಯುತ್ತಿದ್ದಾರೆ ಎಂದು ಮಾಜಿ ಸಚಿವ ಕಳಕಪ್ಪ ಬಂಡಿ ಆರೋಪಿಸಿದರು. ಮೆಕ್ಕೆಜೋಳಕ್ಕೆ ಬೆಂಬಲ ಸಿಗದೆ ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟದಲ್ಲಿ ಸಮಯ ಕಳೆಯುತ್ತಿದ್ದಾರೆ. ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದ್ದರೂ ಅದರ ಕಡೆ ತಿರುಗಿ ನೋಡದ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ಕಳಕಪ್ಪ ಬಂಡಿ ಆರೋಪಿಸಿದರು. ಬಿಜೆಪಿ ರೋಣಮಂಡಲದ ವತಿಯಿಂದ ನಗರದ ಕಾಲಕಾಲೇಶ್ವರ ವೃತ್ತದಲ್ಲಿ ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರಾಜ್ಯ ಸರ್ಕಾರ ಮೆಕ್ಕೆಜೋಳ ಮತ್ತು ಈರುಳ್ಳಿ ಖರೀದಿ ಕೇಂದ್ರಗಳನ್ನು ತೆರೆದು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ನವೆಂಬರ್ 13ರಂದು ಕೇಂದ್ರ ಸರ್ಕಾರ ಗೋವಿನ ಜೋಳ ಖರೀದಿಗೆ ಅನುಮತಿ ನೀಡಿದರೂ ರಾಜ್ಯ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದೆ. ರೈತ ವಿರೋಧಿ ಧೋರಣೆ ಮುಂದುವರೆದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರೈತರು ಸಂಕಷ್ಟದಲ್ಲಿ ಇದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಯವರು ಕುರ್ಚಿ ಕಿತ್ತಾಟದಲ್ಲಿ ಅವರು ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದ್ದು ಕೂಡ ಅದರ ಕಡೆಗೆ ತಿರುಗಿ ಕೂಡ ನೋಡ್ತಾ ಇಲ್ಲ. ಪ್ರತಿದಿನ ನೀವು TV ನೋಡ್ತೀರಿ, 24 ತಾಸು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟದಲ್ಲಿ ಅದನ್ನು ಬಿಟ್ಟು ಮತ್ತೇನೂ ಕೂಡ ಟಿವಿಯಲ್ಲಿ ಬರದೇ ಇದ್ದಿದ್ದು ಕೂಡ ತಾವೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ರೈತರು ಮೆಕ್ಕೆಜೋಳ ಇರ್ಬೋದು, ಈರುಳ್ಳಿ ಇವತ್ತು ಈರುಳ್ಳಿ ಅಂತೂ ಕಿತ್ತೇ ಇಲ್ಲ. ಅಲ್ಲೇ ಹೊಲದಲ್ಲೇ ರೈತರು ಇವತ್ತು ಸಾವಿರಾರು ಎಕರೆ ಖರೀದಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿರೋಂಥ. ಇವತ್ತು ಮೆಕ್ಕೆಜೋಳ ಕೂಡ ಕೇಂದ್ರ ಸರ್ಕಾರ ಖರೀದಿ ಕೇಂದ್ರ ತೆಗಿಬೇಕು, 2400 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತ ಆದೇಶ ಕೊಟ್ಟರು ಕೂಡ ಇವತ್ತು ಕೂಡ ಕರ್ನಾಟಕ ಸರ್ಕಾರ ಇವತ್ತು ಖರೀದಿ ಕೇಂದ್ರ ತೆಗಿತಾ ಇಲ್ಲ. ಅದಕ್ಕೆ ನಾವು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೂಡಲೇ ಈರುಳ್ಳಿ ಮತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ತೆಗಿಬೇಕು, ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ಎಚ್ಚರಿಕೆ ಕೊಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಈ ಒಂದು ರೈತರ ಪರವಾಗಿರುವಂಥ ಹೋರಾಟವನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ಕಳೆದ 2.5 ವರ್ಷದಿಂದ ಅವರ ಅಧಿಕಾರ ಹಿಡಿದಾಗ ಇವತ್ತಿನ ತನಕ ನೋಡಿದರೆ ಕೈಯಲ್ಲಿ ಒಂದು ಕತ್ರಿ ಹಿಡ್ಕೊಂಡು ಮುಖ್ಯಮಂತ್ರಿ ಆಗಿದ್ದಾರೇನೋ ಅಂತ ಅನಿಸುತ್ತೆ. ಭಾರತೀಯ ಜನತಾ ಪಾರ್ಟಿ ಇಡೀ ರೈತ ಕುಲದ ಏಳಿಗೆಗಾಗಿ ಅನೇಕ ಯೋಜನೆಗಳನ್ನು ತೆಗೆದುಕೊಂಡು ಬಂದಿತ್ತು. ಒಂದು ಬಡ ರೈತ ಕುಟುಂಬದ ಹೆಣ್ಮಗಳು ಎಮ್ಮಿನೋ ಮತ್ತು ಆಕಳ ಇಟ್ಕೊಂಡು ಹೈನುಗಾರಿಕೆ ಮಾಡಿ ತನ್ನ ಜೀವನವನ್ನು ನಡೆಸ್ತಾ ಇರಬೇಕಾದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಪ್ರತಿ ಲೀಟರ್ಗೆ 4 ರೂಪಾಯಿ ಹಾಲಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟರು. ನರೇಂದ್ರ ಮೋದಿಜಿಯವರು ಕಿಸಾನ್ ಸಮ್ಮಾನದಲ್ಲಿ 6,000 ರೂಪಾಯಿ ರೈತರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟರು. ಅದಕ್ಕೆ ಪ್ರತಿಯಾಗಿ 4,000 ರೂಪಾಯಿ ಹಣವನ್ನು ಕೊಟ್ಟರು. ಹೀಗೆ ಹಲವಾರು ಯೋಜನೆಗಳನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡು ಬಂದರೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ಅಧಿಕಾರ ಬಂದಿಂದ ಏನು ಕತ್ರಿ ಹಿಡ್ಕೊಂಡು ಬಂದರು ಆ ಎಲ್ಲ ಯೋಜನೆಗಳಿಗೆ ಕತ್ರಿ ಹಾಕುವ ಕೆಲಸವನ್ನು ಮಾಡಿದರು. ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಆದಾಗ ರೈತರು ಯಾವುದೇ ಸಂಕಷ್ಟದಲ್ಲಿರಲಿ ಯಡಿಯೂರಪ್ಪನವರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಅವರ ಸಂಕಷ್ಟಕ್ಕೆ ಹೋಗಿ ಅವರಿಗೆ ಸಮಾಧಾನ ಹೇಳುವಂಥ, ಅವರ ಪರವಾಗಿ ಹೋರಾಟ ಮಾಡುವಂಥ ಕೆಲಸ ಮಾಡಿದರು. ಅಧಿಕಾರಕ್ಕೆ ಬಂದಾಗ ಆ ಸಮಸ್ಯೆಯನ್ನು ಬಗೆಹರಿಸುವ ಪ್ರಾಮಾಣಿಕ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಮಾಡಿದರೆ, ಕಾಂಗ್ರೆಸ್ ಎಲ್ಲೆಲ್ಲಿ ಅಧಿಕಾರಕ್ಕೆ ಬರ್ತದೆ ಎಲ್ಲ ಜನ ವಿರೋಧಿ ನೀತಿಯನ್ನು ಅನುಸರಿಸಿ ಅತಿವೃಷ್ಟಿ ಆದರೂ ಸಹಾಯಧನ ಇಲ್ಲ, ಅನಾವೃಷ್ಟಿ ಆದರೂ ಸಹಾಯಧನ ಇಲ್ಲ. ಇವತ್ತು ಇಡೀ ರಾಜ್ಯಾದ್ಯಂತ ರೈತರು ತಮ್ಮ ಬೆಳೆದ ಬೆಳೆಗಳಿಗೆ ಬೆಂಬಲ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ತಮ್ಮ ಎಲ್ಲ ಬೆಳೆಗಳನ್ನು ರಸ್ತೆಗೆ ಸುರಿದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ರೈತ ಬಾಂಧವರೇ, ಇವತ್ತು ಇಡೀ ರಾಜ್ಯಾದ್ಯಂತ ರೈತರ ಆಕ್ರೋಶ ಕಟ್ಟೆ ಒಡೆದು ಹೋಗಿದೆ. ಇವತ್ತು ಹೆಸರಿಗೆ ಬೆಂಬಲ ಬೆಲೆ ಇಲ್ಲ, ಇವತ್ತು ಉಳ್ಳಾಗಡ್ಡಿಗೆ ಬೆಂಬಲ ಬೆಲೆ ಇಲ್ಲ,
ಗೊಂಜಾಳಕ್ಕೆ ಬೆಂಬಲ ಬೆಲೆ ಇಲ್ಲ, ಖರೀದಿ ಕೇಂದ್ರ ತೆಗೀರಿ ಅಂತೇಳಿ ಪ್ರಧಾನಮಂತ್ರಿಗಳು 1 ತಿಂಗಳ ಮೊದಲೇ ಹೇಳಿದ್ರು. ಇವರು ಆ ಕಡೆ ಲಕ್ಷ್ಯ ಹಾಕ್ತಾ ಇಲ್ಲ. ನನಗನ್ಸುತ್ತೆ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆಯಾಗಿ ಖರೀದಿ ಕೇಂದ್ರ ತೆಗೀರಿ ಅಂತ ಹೇಳಿದ್ರೆ ಇವರು ಯಾವ ಖರೀದಿ ಕೇಂದ್ರ ತೆಗೆದಿದ್ದಾರೆ ಅಂದರೆ ಸಿದ್ದರಾಮಯ್ಯನವರ ಹಿನ್ನೆಲೆ ಇರುವಂಥ ಶಾಸಕರನ್ನು ಖರೀದಿ ಮಾಡುವ DK ಶಿವಕುಮಾರ್ ಅವರ ಖರೀದಿ ಕೇಂದ್ರವನ್ನು ತೆಗೆದಿದ್ದಾರೆ. ಇನ್ನು ತಮ್ಮ ಜೊತೆ ಇರುವಂಥ ಮಂತ್ರಿ MLAಗಳನ್ನು ಹಿಡಿದಿಟ್ಕೊಳ್ಳೋ ಸಲುವಾಗಿ ಸಿದ್ದರಾಮಯ್ಯ ಅವರು ಖರೀದಿ ಕೇಂದ್ರ ತೆಗೆದಿದ್ದಾರೆ. ರೈತರ ಸಂಕಷ್ಟಕ್ಕೆ ಧಾವಿಸಿ ಅಂತಂದ್ರೆ ತಮ್ಮ ಸಂಕಷ್ಟ ಪರಿಹಾರ ಮಾಡೋ ಸಲುವಾಗಿ ಶಾಸಕರ ಖರೀದಿ ಕೇಂದ್ರ ತೆಗೆದಿದ್ದಾರೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಈ ಒಂದು ರೈತರ ಆಕ್ರೋಶ ಮುಗಿಲು ಮುಟ್ಟಿದೆ. ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದೆ. ಇದು ಕೇವಲ ಸಾಂಕೇತಿಕ. ಈಗ ಆದಷ್ಟು ಬೇಗ ಖರೀದಿ ಕೇಂದ್ರ ತೆಗೆದು ಏನು